ಅಂತಂದರೆ ಎಲ್ಲರೂ ಆಸೆ ಪಡೋದು ತಪ್ಪಲ್ಲ, ಆಸೆ ಪಡಬಾರ್ದು ಅಂತನೂ ಅಲ್ಲ. ನನಗಿಷ್ಟ ಇದ್ದರೆ ಹೋಗ್ಬೋದು, ಕಷ್ಟವಾದರೆ ಬಿಡ್ಬೋದು. ಬಟ್ಟೆ ಅನ್ನೋದೇ ನೋಡಿದ್ದೆ ನಾವು ಯಾವಾಗಲೂ ಅವ್ರವ್ರ ಮನೆ ಬಟ್ಟೆನೇ ಹಾಕ್ಕೊಂಡು ಜೀವನ ಮಾಡಿದ್ದೀನಿ. ದೇವ್ರು ಕಣ್ಣು ಕೊಟ್ಟಿದ್ದಾನೆ ನೋಡೋದಕ್ಕೆ, ಆಸೆ ಪಡಬಾರ್ದು ಅಂತ ಎಲ್ಲೂ ಇಲ್ವಲ್ಲ, ಯಾವ ಕಾನೂನೂ ಇಲ್ಲ. ನಾನು ಹೋಗಬಾರ್ದು ಅಂತ ಯಾವ ಕಾನೂನಲ್ಲೂ ಇಲ್ಲ. ಅದು ನನ್ನ ಇಷ್ಟ, ನನ್ನ ಜೀವನ, ನನ್ನ ಲೈಫ್. ನಾನು ಜಗಳ ಆಡ್ತಿರ್ಲಿಲ್ಲ, ಇಷ್ಟ ಕೊಡಿ ಅಂತ ಕೇಳ್ತಿರ್ಲಿಲ್ಲ. ನೀವು 100 ರೂಪಾಯಿನಾರ ಕೊಡಿ, 200 ರೂಪಾಯಿನಾರ ಕೊಡಿ, ಬಂದು ಸೈಡಿಗೆ ಕೊಟ್ಬಿಡಿ, ಯಾರ ಮುಂದೆನೂ ಕೊಡಬೇಡಿ. ಆ ಗಾಡಿ ತೆಗೆದು ಅವನು ಆಚೆ ಕೊಟ್ಟ ಅಣ್ಣ ತಗೊಂಡು ಬಂದರೆ ಅಣ್ಣ 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 ಜಾಗ ಬಿಡೋಣ ಜಾಗ ಬಿಡೋಣ ಅಂತಿದ್ದೆ. ಮೌ ಗಾಡಿ ಓಡ್ಸೋಕೆ ಬಂದಿಲ್ಲ, ರೋಡಿಗೆ ಏನಕ್ಕೆ ಬರ್ತೀವಿ, ಹೋಗಮ್ಮ ಮನೇಲಿರು ಅಂತ ಬೈಯೋರು. ರೋಡಲ್ಲಿ ಬೈಸ್ಕೊಂಬರುವೆ, ಎಲ್ಲಿ ಗುದ್ಬಿಡ್ತೀನೋ ಅಂತ ಭಯ, ಆಫೋಗ್ಬಿಡುವೆ ತಕ್ಕಂತ ಅಲ್ಲೇ ನಿಂತೀವಿ. ನಾನು ಹಿಂದೆ ಬಂದು ಗುದ್ಬಿಡೋನು. ಆವಾಗ ಸುಧಾ ಬೆಳವಡಿ ಅವರು ಅಮ್ಮನ ಪಾತ್ರ ಆದರೆ ನಾನು ಹೀರೋ ಅಮ್ಮನ ಪಾತ್ರ, ಅವ್ರು ಹೀರೋಯಿನ್ ಅಮ್ಮನ ಪಾತ್ರ ಆದರೆ ನಾನು ಹೀರೋ ಅಮ್ಮನ ಪಾತ್ರ. ಈ ಥರ ಹುಡುಗರು, ಹಣ ಬಾಂಡ್, ಪರಮಾತ್ಮ, ವೀರಮದಕರಿ, ಕೆಂಪೇಗೌಡ, ವರದನಾಯಕ, ದರ್ಶನ್ ಸರ್ದು ಸುಮಾರು ಒಂದು 7-8 ಸಿನಿಮಾ, ಶೌರ್ಯ, ಅರ್ಜುನ್, ಅವರು ಸುಮಾರು ಸಿನಿಮಾಗಳು. ಎಲ್ಲ ಕಲಾವಿದ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ಹಿಂದಿ ಕಲಾವಿದರು ಬಂದರೂ ನಾನು ಅವ್ರ ಜೊತೆಗೆ ಮ್ಯಾಚ್ ಮಾಡ್ತಿದ್ರು, ಹೈಟ್ ಇದ್ದೀನಿ ಅಂತ ಹೇಳಿಬಿಟ್ಟು. ಬುಲ್ಬುಲ್ ಒಂದು ಕಡೆ ನಡೀತಾ ಇದೆ, ಒಂದು ಕಡೆ ರಾಜಹುಲಿ ನಡೀತಾ ಇದೆ. ಬುಲ್ಬುಲ್ ದರ್ಶನ್ದು ರಾಜಹುಲಿ ಎಷ್ಟು ಅದ್ರ ಜೊತೆ ಕರೋಡ್ಪತಿ ಕೋಮಲ್ ಅವ್ರದ್ದು 3 ದಿನ ಒಂದೇ ಡೇಟ್ ಕೊಟ್ಬಿಟ್ಟವ್ರೆ. ನಂದು ಏನೂ ತಪ್ಪಿಲ್ಲ. ಇಲ್ಲಿ 40,000 ರೂಪಾಯಿಗೆ ಬೋಗಿಗೆ ಹಾಕ್ಕೊಂಡಿದ್ದೆ. ಹರಿಶ್ಚಂದ್ರ ಘಾಟ್ ಹಿಂಭಾಗ, 2nd ಕ್ರಾಸ್, ನಾಗಪ್ಪ ಬ್ಲಾಕ್, ರಾಮಯ್ಯ ವಟಾರ ಅಂದರೆ ನಂಬರ್ 1. ಆ ಪಾಪ ನನಗೆ ತುಂಬ ಸಹಾಯ ಮಾಡಿದ್ರು ಅವರು. ಆಮೇಲೆ ಅದರಿಂದ ಎದುರುಗಡೆ 80,000 ರೂಪಾಯಿಗೆ ಬಂದೆ ಲೀಸ್ಗೆ. ಅದರಿಂದ ಎದುರುಗಡೆ ಮನೆಯೇ ಒಂದೇ ವಟಾರದಲ್ಲಿ 3 ಮನೆ ಚೇಂಜ್ ಮಾಡಿದೆ, 2 ಲಕ್ಷಕ್ಕೆ ಬಂದೆ. ಸಿನಿಮಾ ನಾನು ತಿರುಗಿ ನೋಡಲೇ ಇಲ್ಲ, ಸೀರಿಯಲ್ ಕಡೆ ಅಷ್ಟು ಸಿನಿಮಾ. ಒಂದೊಂದು ದಿನ 2 ಸಿನಿಮಾ, 3 ಸಿನಿಮಾ, ದಿನ ಒಂದೊಂದು ಸಿನಿಮಾ, ಒಂದೊಂದು ಪಾತ್ರ, ಹೋಗೋದು ಅರ್ಧ ಗಂಟೆ ಪಾತ್ರ ಮಾಡೋದು ಬರೋದು, ಹೋಗೋದು. ಅಂದರೆ ಚೆನ್ನಾಗಿ ಮಾಡ್ತಿದ್ದೆ, ಮಾಡೋದು ಕೆಲಸ ಮಾಡೋದು ಬರೋದು. ನಾನು ಜಗಳ ಆಡ್ತಿರ್ಲಿಲ್ಲ, ಇಷ್ಟ ಕೊಡಿ ಅಂತ ಕೇಳ್ತಿರ್ಲಿಲ್ಲ. ನೀವು 100 ರೂಪಾಯಿನಾರ ಕೊಡಿ, 200 ರೂಪಾಯಿನಾರ ಕೊಡಿ, ಬಂದು ಸೈಡಿಗೆ ಕೊಟ್ಬಿಡಿ, ಯಾರ ಮುಂದೆನೂ ಕೊಡಬೇಡಿ. ನಾನು ಅದೊಂದು ಕೇಳ್ತೀನಿ, ಯಾರ ಮುಂದೆನೂ ಕೊಡಬೇಡಿ, ನೀವು ಸೈಡಲ್ಲಿ ಕೊಟ್ಬಿಡಿ. ಕೇಳ್ತಿರ್ಲಿಲ್ಲ. 2 ವೀಲರ್ ಕಲ್ತ್ಕೊಂಡೆ, 2 ವೀಲರ್ ತೊಗೊಂಡೆ. ನನ್ನ ಜೀವನ ಸ್ಟಾರ್ಟ್ ಆಗಿದ್ದೆ 2 ವೀಲರು ದೇವೇಗೌಡ ಪೆಟ್ರೋಲ್ ಬಂಕ್ ಅಂತ TVS ಶೋರೂಮ್ ಇದೆ, ಅಲ್ಲಿ ತೊಗೊಂಡು ಆಚೆ ಬರೋಕ್ಕೆ ಗೊತ್ತಿಲ್ಲ TVS ಹೆಂಗೆ ಓಡಿಸ್ಬೇಕು ಗಾಡಿ ಅಂತ. ಏನೋ ಸೈಕಲ್ ಕಲ್ತಿದ್ದೆ. ಸೈಕಲ್ ಚಿಕ್ಕದ್ರಿಂದನೂ ನಮ್ಮಪ್ಪ ಸೈಕಲ್ ಶಾಪ್ ತರೋದೆಲ್ಲ, ಅವಾಗ ಚಿಕ್ಕದ್ರಲ್ಲಿ ಸೈಕಲ್ ಹೊಡಿಯೋದು ಅಂದರೆ ಒಂದಿದ್ದು. ಸೈಕಲ್ ಕಲಿತೆ, TVS ನನಗೂ ಹೆಂಗೆ ಓಡಿಸ್ಬೇಕು ಅಂತ ಗೊತ್ತಿಲ್ಲ. ಆ ಗಾಡಿ ತೆಗೆದು ಅವನು ಆಚೆ ಕೊಟ್ಟ ಅಣ್ಣ ತಗೊಂಡು ಬಂದರೆ ಅಣ್ಣ 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 ಜಾಗ ಬಿಡೋಣ ಜಾಗ ಬಿಡೋಣ ಅಂತಿದ್ದೆ. ಮೌ ಗಾಡಿ ಓಡ್ಸೋಕೆ ಬಂದಿಲ್ಲ, ರೋಡಿಗೆ ಏನಕ್ಕೆ ಬರ್ತೀವಿ, ಹೋಗಮ್ಮ ಮನೇಲಿರು ಅಂತ ಬೈಯೋರು. ರೋಡಲ್ಲಿ ಬೈಸ್ಕೊಂಬರುವೆ, ಎಲ್ಲಿ ಗುದ್ಬಿಡ್ತೀನೋ ಅಂತ ಭಯ, ಆಫೋಗ್ಬಿಡುವೆ ತಕ್ಕಂತ ಅಲ್ಲೇ ನಿಂತೀವಿ. ನಾನು ಹಿಂದೆ ಬಂದು ಗುದ್ಬಿಡೋನು. ಬರ್ತಿರ್ಲಿಲ್ಲ, ಅವೆಲ್ಲ ಏನು ಕಲ್ತಿರ್ಲಿಲ್ಲ. ಜೀವನ ಅನ್ನೋದು ಏನೂ ಗೊತ್ತಿಲ್ಲ. ಫುಟ್ಪಾತಲ್ಲಿ ನಿಂತವಳು TVS ಎಲ್ಲಿ ಓಡ್ಸೋಕ್ಕಾಗತ್ತೆ, ಯಾವುದೂ ಗೊತ್ತಿರಲಿಲ್ಲ. ಒಂದು ಜೀವನ ಏನು, ಪ್ರಪಂಚ ಏನು, ಒಂದು ಗಂಡು ದಿಕ್ಕಿಲ್ಲ ಅಂದರೆ ಹೆಣ್ಮಕ್ಳು ಬದುಕೆ ಹೆಂಗೆ, ದುಡ್ಡಿಲ್ಲ ಅಂದರೆ ಯಾವ ಥರ ನೋಡ್ತಾರೆ, ದುಡ್ಡಿದ್ರೆ ಹೆಂಗೆ. ಮೇಡಮ್, ದುಡ್ಡಿಂದು ಒಂದು ಕಡೆ ಆದರೆ ಪ್ರತಿಯೊಬ್ಬರು ಹೇಳೋದು ಕೇಳಿದ್ವಿ ನಿಮ್ಮ ಥರನೇ, ಗಂಡು ದಿಕ್ಕಿಲ್ಲ ಅಂದರೆ ಹೆಣ್ಮಕ್ಳನ್ನ ನೋಡೋ ರೀತಿನೇ ಬೇರೆ ರೀತಿ ಇರುತ್ತೆ ಅಂತ. ನಿಮ್ಗಾದ ಅನುಭವಗಳನ್ನ ಹೇಳ್ಕೋಬೇಕಂದ್ರೆ ಹೇಳ್ಕೊಳ್ಳಿ. ಅಲ್ಲ, ಅನುಭವ ಅಂತಂದರೆ ಎಲ್ಲರೂ ಆಸೆ ಪಡೋದು ತಪ್ಪಲ್ಲ, ಆಸೆ ಪಡಬಾರ್ದು ಅಂತನೂ ಅಲ್ಲ. ನನಗಿಷ್ಟ ಇದ್ದರೆ ಹೋಗ್ಬೋದು, ಕಷ್ಟವಾದರೆ ಬಿಡ್ಬೋದು. ನಿಮಗೂ ಆ ಥರ ಪ್ರಪೋಸಲ್ ಬಂದಿದೆ? ಆಗಿದೆ, ಆಗಿಲ್ಲ ಅಂತೇನಿಲ್ಲ, ಹೋಗಲೇಬಾರ್ದು ಅಂತೇನಿಲ್ಲ, ಹೋಗಲೇಬೇಕು ಅನ್ನೋದೇನಿಲ್ಲ. ಈಗ ನನಗೆ ಹೊಟ್ಟೆ ಹಸಿದ್ರೆ ನಾನು ಊಟ ಮಾಡ್ತೀನಿ, ನನ್ನ ಹಶ್ವದು. ಹಶ್ವಾಗೋದಕ್ಕೆ ನೀನು ಚಿತ್ರಾನ್ನನೇ ತಿನ್ನಬೇಕು, ಪಲಾವೇ ತಿನ್ನಬೇಕು, ಯಾರಿಗೂ ಹೇಳೋಕ್ಕೆ ರೈಟ್ಸ್ ಇಲ್ಲ. ಅವಳು ಹಶ್ವದು, ಅವಳ ಜೀವನ, ಅವಳು ಬದುಕು, ಹೆಂಗೆ ಬೇಕಾದರೂ ಅವಳು ಜೀವನ ಮಾಡ್ಕೋಬೋದು, ಎರಡೂ ತೊಗೋಬೋದು. ಅವಳು ಎಲ್ಲದೂ ಆಗಿರುತ್ತೆ, ಆಗಿಲ್ಲದೆ ಏನಿಲ್ಲ. ಒಂದೇ ಸಮ ನಮ್ಮ ಬೆರಳೇ ನಮಗೆ ಒಂದು ಸಮ ಇಲ್ಲ ಅಂದಮೇಲೆ ನಾವು ನಡೆಯೋ ದಾರಿ ಎಲ್ಲ ಒಂದೇ ಸಮ ಇರುತ್ತೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ. ದೇವ್ರು ಕಣ್ಣು ಕೊಟ್ಟಿದ್ದಾನೆ ನೋಡೋದಕ್ಕೆ, ಆಸೆ ಪಡಬಾರ್ದು ಅಂತ ಎಲ್ಲೂ ಇಲ್ವಲ್ಲ, ಯಾವ ಕಾನೂನೂ ಇಲ್ಲ. ನಾನು ಹೋಗಬಾರ್ದು ಅಂತ ಯಾವ ಕಾನೂನಲ್ಲೂ ಇಲ್ಲ. ಅದು ನನ್ನ ಇಷ್ಟ, ನನ್ನ ಜೀವನ, ನನ್ನ ಲೈಫ್. ನನಗಿದ್ದಿದ್ದ ದಾರಿ ನನ್ನ ಮಗ, ನನ್ನ ಗುರಿ ನನ್ನ ಮಗ. ಫುಟ್ಪಾತಲ್ಲಿ ನಿಂತೆ, ಏನೂ ಇಲ್ದಿರೋದು ಫುಟ್ಪಾತಲ್ಲಿ ನಿಂತೆ. ನಾನೇನೋ ಒಂದು ಮಾಡಬೇಕು, ನಾನು ಸತ್ತರೆ ನನ್ನ ಮಗ ಫುಟ್ಪಾತಲ್ಲಿ ನಿಲ್ಲಬಾರ್ದು, ಇದೊಂದೇ ನನ್ನ ಮೈಂಡ್. ಬೇರೆ ಏನೂ ಇಲ್ಲ ನನಗೆ ಜೀವನ, ಯಾವ ಪ್ರಪಂಚನೂ ಇಲ್ಲ. ಮನೆ ಮಾಡಿದೆ ಅಂದ್ರಲ್ಲ, ಯಾವಾಗ ಮನೆ ಮಾಡಿದ್ದು? ಈಗ ಒಂದು 7 ವರ್ಷ ಆಯಿತು, ಮೈಸೂರಲ್ಲಿ. ಈ ರೀಸೆಂಟಾಗಿ ಮಾಡಿದ್ದು ಅಲ್ಲ, ಫಸ್ಟು ಚಿಕ್ಕ ಮನೆ ಮಾಡಿಕೊಂಡೆ. ಇಷ್ಟು ಜಾಗದಲ್ಲಿ ಒಂದು ಕಾಲಿಂಗ್ ಇಟ್ಕೋಬೇಕಿತ್ತು ನಾವು. ಇದೆ
ಈ ಸೋಫಾ 2 ಸೋಫಾ ಹಾಕಿದ್ರೆ ಒಂದೇ ಮೇಲೆ 2 ಸೋಫಾನೇ ಇಲ್ಲ, ಇದು ಹಾಕೋಕ್ಕೂ ಜಾಗ ಇಲ್ಲ ನಮಗೆ. ಇದರಲ್ಲೇ ಕಾಲೆತ್ಕೊಂಡು ಗೋಡೆ ಮೇಲೆ ಇಟ್ಕೊಂಡು ಮಲ್ಕೊತಿದ್ವಿ ನಾನು ನನ್ನ ಮಗನ ಕರ್ಕೊಂಡೆ. ಅವಾಗ ಅಲ್ಲಿ ಸ್ಕೂಲ್ಗೆ ಹಾಕ್ತೆ ನನ್ನ ಮಗನಿಗೆ, ಅಲ್ಲಿ ಸ್ಕೂಲ್ಗೆ ಹಾಕ್ತೆ. ಇಷ್ಟು ಏನಿಲ್ಲ ಜಾಗ ಇಲ್ಲ, ಇಷ್ಟೇ ಅಡುಗೆ ಮನೆ, ಇಷ್ಟೇ ಬಚ್ಚಲ ಮನೆ, ಇದು ಹಾಲು ಅಷ್ಟೇ. ಅದರಲ್ಲೇ ಜೀವನ ಮಾಡಿದ್ವಿ. 40,000 ರೂಪಾಯಿ ಅದು. 40,000 ರೂಪಾಯಿಗೆ ಬೋಗಿಗೆ ಹಾಕ್ಕೊಂಡಿದ್ದೆ. ಹರಿಶ್ಚಂದ್ರ ಘಾಟ್ ಹಿಂಭಾಗ, 2nd ಕ್ರಾಸ್, ನಾಗಪ್ಪ ಬ್ಲಾಕ್, ರಾಮಯ್ಯ ವಟಾರ ಅಂದರೆ ನಂಬರ್ 1. ಆ ಪಾಪ ನನಗೆ ತುಂಬ ಸಹಾಯ ಮಾಡಿದ್ರು ಅವರು. ಆಮೇಲೆ ಅದರಿಂದ ಎದುರುಗಡೆ 80,000 ರೂಪಾಯಿಗೆ ಬಂದೆ ಲೀಸ್ಗೆ. ಅದರಿಂದ ಎದುರುಗಡೆ ಮನೆಯೇ, ಒಂದೇ ವಟಾರದಲ್ಲಿ 3 ಮನೆ ಚೇಂಜ್ ಮಾಡಿದೆ, 2 ಲಕ್ಷಕ್ಕೆ ಬಂದೆ. ಹಂಗೆ ಮುಂದೆ 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 ಜೀವನದಲ್ಲಿ ಬಂದೆ. ಬಟ್ ಯಾರಿಗೂ, ಯಾವ ಹೆಣ್ಣುಮಕ್ಳಿಗೂ, ಯಾವ ಶತ್ರುಗೂ ನನ್ನ ನೋವು ಬೇಡ, ನನ್ನ ಸಂಕಟ, ನಾನು ಕಷ್ಟಪಟ್ಟಿದ್ದು ಬೇಡ. 10 ರೂಪಾಯಿ ಇಲ್ದಿದ್ರೆ ಬದುಕು ಹೆಂಗೆ ಅಂತ ಗೊತ್ತಿತ್ತು ನನಗೆ, ಜೀವನ ಏನು ಅಂತ ಗೊತ್ತಿತ್ತು, ಕಷ್ಟ ಏನು ಅಂತ ಗೊತ್ತಿತ್ತು. ಎಲ್ಲ ಅನುಭವಿಸ್ಬಿಟ್ಟೆ. ನನ್ನ ಜೀವನದಲ್ಲಿ ನನಗೆ ಬುದ್ಧಿ ಬರೋಷ್ಟರಲ್ಲಿ ಎಲ್ಲವೂ ಅನುಭವಿಸ್ಬಿಟ್ಟಿದೆ. ಇನ್ನೇನಿದೆ ಅನುಭವಿಸೋಕ್ಕಲ್ಲಿ? ಎಲ್ಲನೂ ಅನುಭವಿಸ್ಬಿಟ್ಟಿದ್ದಾನೆ. ಇನ್ನೇನಿದೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದಿದೆ ನನಗೆ? ಫುಟ್ಪಾತಲ್ಲಿ ನಿಂತು, ಊಟ ಇಲ್ಲದೆ, ಬಟ್ಟೆ ಇಲ್ಲದೆ, ರೋಡಲ್ಲಿ ನಿಂತು, ಇನ್ನೇನಿದೆ ಜೀವನ ಅಲ್ಲಿ? ಅದಕ್ಕಿಂತ ಇದು ಯಾವುದು ದೊಡ್ಡದಲ್ಲ ನನಗೆ. ಅವತ್ತು ಯಾರು ಊಟ ಕೊಟ್ಟಿದ್ರೆ ಸಾಕಾಗಿತ್ತು, ಬಟ್ಟೆ ಕೊಟ್ಟಿದ್ರೆ ಸಾಕಾಗಿತ್ತು. ಬಟ್ಟೆ ಇರೋದೇ ನೋಡಿದ್ದೆ ನಾವು ಯಾವಾಗಲೂ. ಅವ್ರವ್ರ ಮನೆ ಬಟ್ಟೆನೇ ಹಾಕ್ಕೊಂಡು ಜೀವನ ಮಾಡಿದ್ದೀನಿ. ಇವಾಗ ನಿಮಗೆ ಬೇಕಾಗಿದ್ದ ಬಟ್ಟೆ ನೀವೇ ಕೊಂಡ್ಕೊಂಡು ಯಾವ ಥರ ಎಲ್ಲೂ ನನಗೆ ಈ ಕೆಂಪು ಮ್ಯಾಟ್, ರೆಡ್ ಕಾರ್ಪೆಟ್ ಹಾಕಿಬಿಟ್ಟು ಸ್ವಾಗತ ಅಂತ ಯಾರೂ ಸ್ವೀಕಾರ ಮಾಡಲಿಲ್ಲ. ಇಷ್ಟು ಸುಲಭವಾಗಿ ಈ ಮಟ್ಟಕ್ಕೆ ಬರೋದಕ್ಕೆ ನನ್ನ ಬೆನ್ನಿಂದೆ ತುಂಬ ಕಷ್ಟಪಟ್ಟಿದ್ದೀನಿ. ಮೈಮೂಳೆ ಮುರಿದೋಗಿದೆ, ಕಷ್ಟಪಟ್ಟಿದ್ದೀನಿ. ಸುಮ್ಮನೆ ಅಷ್ಟು ಸಿನಿಮಾಗಳು ಮಾಡಿಲ್ಲ ನಾವು, ಸುಮ್ಮನೆ ಕಷ್ಟಪಟ್ಟಿಲ್ಲ. ಫಸ್ಟ್ ಸಿನಿಮಾ ಅಂತ ಬಂದಾಗ ಸಿನಿಮಾ ವಿನೋದ್ ರಾಜ್ಕುಮಾರ್ ಜೊತೆ ಮಾಡಿದ್ದೆ. ವಿನೋದ್ ರಾಜ್ಕುಮಾರ್ ಈಗಲೂ ಬಿ ರಾಮಮೂರ್ತಿಯವರು ಡಾಕ್ಟ್ರೇ ಅಂತ ಕರೀತಾರೆ. ಈಗಲೂ ಡಾಕ್ಟ್ರೇ ಹೆಂಗಿದ್ದೀರಿ, ಅದೇ ಮರ್ಯಾದೆ, ಅದೇ ಗೌರವ. ತುಂಬ ಜನ ಪ್ರೊಡ್ಯೂಸರು ನನಗೆ ಎಷ್ಟೋ ಜನ ಊಟ ಹಾಕಿದ್ದಾರೆ ಪ್ರೊಡ್ಯೂಸರ್. ಇವತ್ತೆಲ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳಷ್ಟೇ ಹೇಳೋಕ್ಕೆ ಸಾಧ್ಯ. ಊಟ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಇಡೀ ಇಂಡಸ್ಟ್ರಿ ನನಗೆ ಊಟ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ. ನಾನು ಯಾರು ಅಂತ ಗುರುತಿಸಿದೆ, ನನ್ನ ಎಲ್ಲವೂ ಕೊಟ್ಟಿದೆ ನನಗೆ ಇಂಡಸ್ಟ್ರಿ. ಯಾವತ್ತೂ ಬಿದ್ದಿರೋಳನ್ನ ನಿಲ್ಲಿಸಿದೆ, ನಾನು ಯಾರು ಅಂತ ತೋರಿಸಿದೆ. ಕೆಲವೊಂದು ಸಿನಿಮಾಗಳ ಹೆಸರು ಹೇಳ್ಬೋದಾ? ಯಾವ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀವಿ ಅಂತ? ಪ್ರಮುಖವಾಗಿ 600 ಸಿನಿಮಾಗಳಂತ ಹೇಳಿದ್ವಿ. ಹುಡುಗರು, ಹಣಬಾಂಡ್, ಪರಮಾತ್ಮ, ವೀರಮದಕರಿ, ಕೆಂಪೇಗೌಡ, ವರದನಾಯಕ, ದರ್ಶನ್ ಸರ್ದು ಸುಮಾರು ಒಂದು 7-8 ಸಿನಿಮಾ, ಶೌರ್ಯ, ಅರ್ಜುನ್, ಅವರು ಸುಮಾರು ಸಿನಿಮಾಗಳು. ಎಲ್ಲ ಕಲಾವಿದ್ರ ಜೊತೆನೂ ಕೆಲಸ ಮಾಡಿದ್ದೀನಿ. ಎಲ್ಲ ಕಲಾವಿದರು, ಬುಲ್ಬುಲ್, ರಾಜಹುಲಿಲಿ ಯಶಮ್ಮನ ಪಾತ್ರ ಅವ್ರ ಜೊತೆ, ಒಳ್ಳೊಳ್ಳೆ ಸಿನಿಮಾ, ಕರೋಡ್ಪತಿ, ಕೋಮಲ ಅವ್ರ ಜೊತೆ, ಮರ್ಯಾದೆ ರಾಮಣ್ಣ, ಎಲ್ಲ ಅಮ್ಮನ ಪಾತ್ರಗಳೇ. ಹಿಂದಿ ಕಲಾವಿದರು ಬಂದರೂ ನಾನು ಅವ್ರ ಜೊತೆಗೆ ಮ್ಯಾಚ್ ಮಾಡ್ತಿದ್ರು, ಹೈಟ್ ಇದ್ದೀನಿ ಅಂತ ಹೇಳಿಬಿಟ್ಟು. ಜಾಕಿ ಶ್ರಾಫ್ ಜೊತೆ ಕೆಲಸ ಮಾಡಿದ್ದೀನಿ, ತಮ್ಮನ ಜೊತೆ ಕೆಲಸ ಮಾಡಿದ್ದೀನಿ. ತೆಲುಗು ಮಾಡಿದೆ, ಹಿಂದಿನೂ ಮಾಡಿದೆ, ತೆಲುಗು ಮಾಡಿದೆ, ತಮಿಳ್ ಮಾಡಿದೆ, ತುಳು ಮಾಡಿದೆ, ಪ್ರತಿ ಒಂದು ಸಿನಿಮಾನು ಮಾಡಿದ್ದೀನಿ. ಬೇರೆ ಇಂಡಸ್ಟ್ರಿಗೆ ಜಂಪ್ ಆಗಿದೆ ಹೇಗೆ? ಇಲ್ಲಿರೋರು ಅಲ್ಲಿ ಕರೆಸ್ಕೊತಿದ್ರು, ಇಲ್ಲ ಬೆಂಗಳೂರು ಶೂಟಿಂಗ್ ಬಂದಾಗ ನನ್ನನ್ನು ಕರ್ಕೊಳ್ತಾಯಿದ್ರು. ಹೈದ್ರಾಬಾದ್ಗೆ ಹೋಗಿದ್ದೀನಿ, ಚೆನ್ನೈಗೆ ಹೋಗಿದ್ದೀನಿ. ಮುರಳಿ ಅವ್ರದ್ದು ಸಿಹಿಗಾಳಿ, ಪ್ರೀತ್ಸೆ ಲೂಸ್ ಮಾದ ಅವ್ರದ್ದು, ಕೆಂಚ, ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿದ್ದೀನಿ. ಅಂದ್ರೆ ನೀವು ಇಂಥ ಜೊತೆ ಮಾಡಿಲ್ಲ ಅಂತ ನಾನು ಕೇಳಬೇಕಷ್ಟೇ. ಇವಾಗ ಎಲ್ಲ ಜೊತೆನೂ ಮಾಡಿ ದೊಡ್ಡವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ. ಶಿವಣ್ಣನ ಜೊತೆ, ಪುನೀತ್ ಸರ್ ಜೊತೆ, ಅಂಬರೀಷ್ ಅಣ್ಣನ ಜೊತೆ, ಅದೊಂದು ಭಾಗ್ಯ ನಮಗೆ. ವಿಷ್ಣು ಸರ್ ಜೊತೆ, ಅಪ್ಪಾಜಿಯವ್ರ ಜೊತೆ ಮಾಡಿಲ್ಲ, ಆ ಭಾಗ್ಯ ಬರಲಿಲ್ಲ. ಬಟ್ ಆಶೀರ್ವಾದ ತೊಗೊಂಡಿದ್ದೀನಿ ರಾಜ್ಕುಮಾರ್ ಸರ್ ಹತ್ರ ಹೋಗ್ಬಿಟ್ಟು. ಅದೊಂದು ನನಗೊಂದು ಮನಸ್ಸಿಗೆ ಸಮಾಧಾನ. ಈ ಮಧ್ಯದಲ್ಲಿ ನೀವು ಹೇಳ್ತಾ ಇದ್ರಿ ಫಸ್ಟ್ ವಿಡಿಯೋದಲ್ಲಿ, ಅಂಬರೀಷ್ ಅಣ್ಣ ನನಗೆ ಇದ್ರ ಸಿನಿಮಾ ಜಗತ್ತಿಗೆ ಇಷ್ಟು ಸಿನಿಮಾ ಮಾಡಿದ್ರು ನನ್ನ ಬಗ್ಗೆ ಎಲ್ಲೂ ಬಂದಿರಲಿಲ್ಲ, ಹೊರಗಡೆ ನನಗೆ ಎಲ್ಲೂ ಪರಿಚಯ ಆಗಿರಲಿಲ್ಲ. ಅದಾದಮೇಲೆ ಒಂದು ಅರಗಿಣಿ ಸೀರಿಯಲ್ ಬರುತ್ತೆ, ನಂಬರ್ 1 ಸೀರಿಯಲು, ಉತ್ತರ ಕರ್ನಾಟಕ ಸುವರ್ಣ ಚಾನಲಲ್ಲಿ, ಖುಷಿ ಬಿಜಾಪುರದ. ಅದೊಂದಷ್ಟು ತುಂಬ ಚೆನ್ನಾಗಿರುತ್ತೆ, ಸತ್ತೋದ. ಹೌದು, ಅದರಲ್ಲಿ ನಂಬರ್ 1 ಸೀರಿಯಲ್ ಅದು. ತುಂಬ ಅದೇ ಟೈಮ್ಗೆ ಶ್ರಾವಣಿ ಸುಬ್ರಹ್ಮಣ್ಯ, ಅಮೃತ ವರ್ಷಿಣಿ, ಈ ಕಡೆ ಹರಗಿಣಿ, ಎರಡು ತುಂಬ ಒಳ್ಳೆಯ ಪಾತ್ರ. ಖುಷಿ ಅಮ್ಮನ ಪಾತ್ರ ತುಂಬ ಒಳ್ಳೆಯ ಪಾತ್ರ. ನಾನು ಶಂಕರ್ ಅಶ್ವಥ್ ಇಬ್ಬರು ಕಾಂಬಿನೇಷನ್. ಒಳ್ಳೆ ಬ್ರೇಕ್ ಕೊಟ್ಟಂತ ನನಗೆ ಸೀರಿಯಲ್ ಅದು, ಗರಣಿಯವ್ರದ್ದು.
ನನಗೆ ನಮ್ಮಮ್ಮಂಗೆ ಯಾಕೆ ಅದನ್ನು ಮಾಡಬೇಕು ಅನ್ನಿಸ್ತಂದ್ರೆ ಯಾವಾಗಲೂ ಸಿನಿಮಾ ಮಾಡ್ತಿದ್ದೆ. ನಮ್ಮಮ್ಮ ಟಿ ವಿ ನೋಡೋರು, ಎಲ್ಲರೂ ಸೀರಿಯಲು ನೋಡೋರು. ನಮ್ಮಮ್ಮ ನನ್ನೇ ಮರ್ತು ಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ಅವಾಗ ಒಂದು ಸೀರಿಯಲ್ ನಮ್ಮಮ್ಮಂಗೋಸ್ಕರ ಮಾಡಿದ್ದು ನಾನು. ಆ ಸೀರಿಯಲ್ ಅವಾಗ ಕರ್ನಾಟಕ ಜನತೆಗೆ ಇನ್ನೊಂದಷ್ಟು ಪರಿಚಯ ಆಗ್ತೀನಿ. ಸೂಪರ್ ಡೂಪರ್ ಸೀರಿಯಲ್ ಅಲ್ಲ? ಹೌದು, ಅದು ತುಂಬ ಚೆನ್ನಾಗಿತ್ತು. ಟೈಟಲ್ ಸಾಂಗ್ ಹೆಂಗೆ ಮುದ್ದು ಪೆದ್ದು ಮಾತನಾಡೋ ಅರಗಿಣಿ ಅಂತ. ಅದರಲ್ಲಿ ತುಂಬ ಚೆನ್ನಾಗಿ ಗುರುತಿಸ್ಕೊಳ್ತೀವಿ. ಉತ್ತರ ಕರ್ನಾಟಕ ಎಲ್ಲೋದ್ರೂ ಗುರುತಿಸ್ಕೊಳ್ತೀನಿ. ಆ ಸೀರಿಯಲ್ ನನಗೆ ತುಂಬ ಹೆಸರು ಕೊಡ್ತು. ಆ ಸೀರಿಯಲ್ ಆದಮೇಲೆ ಮತ್ತೆ ವಸಂತ, ಸುಮಾರು ಮತ್ತೆ ವಸಂತ ಇನ್ನೂ ಚೆನ್ನಾಗಿ ಅದರಷ್ಟೇ ನನಗೆ ಹೆಸರು ಕೊಡ್ತು. ಮತ್ತೆ ವಸಂತ, ಸುವರ್ಣದಲ್ಲಿ ಅಣ್ಣ ತಮ್ಮಂದಿರು, ರವಿ ಅಂತ, ಮಂಡ್ಯ ರವಿ ಇದ್ದರು. ಆ ಪಾತ್ರ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಅತ್ತೆ ಪಾತ್ರ, ಒಳ್ಳೊಳ್ಳೆ ಪಾತ್ರಗಳು ನಾನು ಮಾಡಿದ ಸೀರಿಯಲ್ಗಳೆಲ್ಲ ಹೆಸರುವಾಸಿಗೆ ಬಂತು ಅಷ್ಟು. ಅದು ನಮ್ಮ ಸೀರಿಯಲ್ಗಳು ನೆಕ್ಸ್ಟ್ ಮಾಡಿದ್ದೆ ನಮ್ಮಮ್ಮನಿಗೋಸ್ಕರ, ನಮ್ಮಮ್ಮ ನೋಡಲಿ ಅನ್ನೋದಕ್ಕೆ. ಚೆನ್ನಾಗಿತ್ತು. ಸಿನಿಮಾಗಳಂತೂ ತಿರುಗಿ ನೋಡಲೇ ಇಲ್ಲ. ನೀವು ಹೇಳ್ತಾರೆ ಅಂಬರೀಷ್ ನೆನೆಸ್ಕೋತೀನಿ ಅಂತ ಹೇಳ್ತಾ ಇದ್ರಿ, ರೆಕಗ್ನೈಸ್ ಸಿಗ್ತಿರ್ಲಿಲ್ಲ ನನಗೆ. 500 ಸಿನಿಮಾ ದಾಟೋಗಿತ್ತು ಅಲ್ಲಿಗೆ. ಒಂದೊಂದು ದಿನ 3 ಸಿನಿಮಾ. ದಿಗಂತ್ ಅವ್ರ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಸುಮಾರು ಸಿನಿಮಾಗಳು ಮಾಡಿಬಿಟ್ಟಿದ್ದೀನಿ. ಒಂದೇ ದಿನಕ್ಕೆ 3 ಸಿನಿಮಾ ಬಂದಿದೆ. ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್. ಒಂದಿನ ಅದೇ ಎಡವಟ್ಟ ಆಯಿತು. ಬುಲ್ಬುಲ್ ಒಂದು ಕಡೆ ನಡೀತಾ ಇದೆ, ಒಂದು ಕಡೆ ರಾಜಹುಲಿ ನಡೀತಾ ಇದೆ. ಬುಲ್ಬುಲ್ ದರ್ಶನ್ದು, ರಾಜಹುಲಿ ಎಷ್ಟು ಅದ್ರ ಜೊತೆ ಕರೋಡ್ಪತಿ ಕೋಮಲ್ ಅವ್ರದ್ದು 3 ದಿನ ಒಂದೇ ಡೇಟ್ ಕೊಟ್ಬಿಟ್ಟವ್ರೆ. ನಂದು ಏನೂ ತಪ್ಪಿಲ್ಲ ಇಲ್ಲಿ. ಒಂದಕ್ಕೆ ಬೆಳಗ್ಗೆ ಹೋದೆ, ಅಲ್ಲಿಂದ ಕರ್ಕೊಂಡು ಮಧ್ಯಾಹ್ನಕ್ಕೆ ಇನ್ನೊಬ್ರಿಗೆ ಹೋದರು, ಅಲ್ಲಿ ಬಂದ್ಬಿಟ್ಟು ಇನ್ನೊಬ್ರು ಕರ್ಕೊಂಡು ಹೋದ್ರು. 3ನೇವ್ರಿಗೆ ಲಾಭ, ಈ 2ಕ್ಕೂ ಲಾಭ ಇಲ್ಲ. ಒಂದೊಂದು ದಿನಕ್ಕೆ 3 ಸಿನಿಮಾನು ಮಾಡಿದ್ದೀನಿ. ತುಂಬ ಸಿನಿಮಾಗಳು. ಆವಾಗ ಸುಧಾ ಬೆಳವಡಿ ಅವರು ಅಮ್ಮನ ಪಾತ್ರ ಆದರೆ ನಾನು ಹೀರೋ ಅಮ್ಮನ ಪಾತ್ರ, ಅವ್ರು ಹೀರೋಯಿನ್ ಅಮ್ಮನ ಪಾತ್ರ ಆದರೆ ನಾನು ಹೀರೋ ಅಮ್ಮನ, ಈ ಥರ ನಿಮ್ಗಷ್ಟು ಡಿಮ್ಯಾಂಡ್ ಇತ್ತು. ಮಾಡ್ತಿದ್ದೆ ತುಂಬ ಸಿನಿಮಾ. ಹಿಂದಿಯಲ್ಲಿ ಯಾರೇ ಬಂದರೂ ಇಲ್ಲಿ ನನಗೆ ಆ ಪಾತ್ರ ಮಾಡಿಸೋರು. ಜಾಕಿ ಶ್ರಾಫ್ ಅವ್ರ ಜೊತೆ ಮಾಡಿದೆ, ಕಾಜಲ್ ಅಗರ್ವಾಲ್ ಜೊತೆ ಮಾಡಿದೆ, ತಮನನ್ ಜೊತೆ ಕೆಲಸ ಮಾಡಿದೆ. ಕಾಜಲ್ ಮತ್ತು ತಮನನ್ ಜೊತೆ ಯಾವ ಸಿನಿಮಾ? ಹಿಂದಿ, ಒಂದು ತಮಿಳು, 2 ಸಿನಿಮಾ ಮಾಡಿದೆ ಅದು ಅವ್ರದ್ರಲ್ಲಿ. ಆಮೇಲೆ ಕನ್ನಡದಲ್ಲಿ ಗೋವಿಂದಾಯನಮ್ಮ ಮಾಡಿದ್ರು ಹೀರೋಯಿನ್, ಅವ್ರ ಜೊತೆ ಮಾಡಿದೆ. ಅವ್ರ ಜೊತೆ ಮಾಡಿದೆ. ಜಾಕಿ ಶ್ರಾಫ್, ತುಂಬ ಆರ್ಟಿಸ್ಟ್ಗಳು. ಮುಖೇಶ್ ರಿಷಿ ಎಷ್ಟು ಒಳ್ಳೆ ಆರ್ಟಿಸ್ಟ್ ಅವರು. ಅವ್ರ ಹೈಟ್ ನೋಡಿದ್ರೆ ಹಿಂಗೆ ನೋಡ್ಬೇಕು. ನನ್ನೇನೋ 1.5 ಉದ್ದ ಇದ್ದಾರೆ ಅವರು. ಮರ್ಯಾದ ರಾಮಣ್ಣ ಅದರಲ್ಲಿ ಎಂಥ ಪಾತ್ರ. ಪ್ರಜ್ವಲ್ ಅವ್ರ ಜೊತೆ, ಗೋಕುಲ ಕೃಷ್ಣ, ಕೆಂಚಿ, ಸುಮಾರು ಅವ್ರ ಜೊತೆ ಸಿನಿಮಾಗಳು ಮಾಡಿದೆ. ಒಳ್ಳೊಳ್ಳೆ ಪಾತ್ರಗಳೇ ಮಾಡಿದೆ. ಎಲ್ಲ ಸ್ಟಾರ್ಗೂ ನೀವು ಅಮ್ಮ ಫಿಕ್ಸ್? ಡೈರೆಕ್ಟರ್ ಚೂಸ್ ಮಾಡ್ತಾ ಇದ್ರು. ಅಮ್ಮನ ಪಾತ್ರ ಒಂದು ಬಜಾರಿಗೆ ಫಿಕ್ಸ್ ಆಗಿಬಿಡ್ತಿದ್ದೆ, ಪರ್ಕೆ ಎತ್ಕೊಂಡು ನೋಡಿಯೋದಕ್ಕೆ ಮಾಡೋದಕ್ಕೆ. ರವಿಚಂದ್ರನ್ ಸರ್ ಜೊತೆ ಕೆಲಸ ಮಾಡಿದೆ. ಕ್ರೇಜಿ ಸ್ಟಾರು ಉಪೇಂದ್ರ ಮಿಸಸ್ ಅವ್ರ ಅಮ್ಮನ ಪಾತ್ರ ಮಾಡಿದೆ. ಕ್ರೇಜಿ ಸ್ಟಾರ್ ಒಳ್ಳೆ ಪಾತ್ರ ಅವ್ರದ್ದು. ಸುಮಾರು ಒಂದಷ್ಟು ಸಿನಿಮಾಗಳು ಮಾಡಿದೆ. ಬಟ್ ಒಬ್ಬೊಬ್ಬರದು ಒಂದೊಂದು, ಯಾಕೆಂದರೆ ಎಲ್ಲ ಡೈರೆಕ್ಟ್ರು ಒಂದೇ ಥರಲ್ಲ, ಅವ್ರ ಮೈಂಡಲ್ಲಿ ಬೇರೆ ಥರ ಇರುತ್ತೆ. ನಾವು ಏನೂ ಕಲಿತೇ ಇಲ್ಲ ಈಗಲೂ. ಪೇಜ್ಗಟ್ಟಲೆ ಡೈಲಾಗ್ ಹೇಳ್ಬೋದು, ಬಟ್ ನಾವು ಏನೂ ಕಲ್ತಿಲ್ಲ. ದಿನ ಕಲಿತಾನೇ ಇದ್ದೀವಿ. ಒಬ್ಬೊಬ್ಬರ ಮೈಂಡ್ ಒಂದೊಂದು ಥರ ಇರುತ್ತೆ. ಇವ್ರಿಗೆ ಹಿಂಗೆ ಬೇಕು, ಇವ್ರಿಗೆ ಹಿಂಗೆ ಬೇಕು. ಸುಮಾರು ಕಲಾವಿದರು, ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಸಾಧು ಸರ್ ಮಾತ್ರ ಬೈತಿದ್ರು, ಸರಿಗೆ ಹಿಡ್ಕೊಂಡು ಬಂದುಬಿಡ್ತಾಳೆ ಬೈಯೋದಕ್ಕೆ ಅಂತ. ಯಾವ್ದಾರು ಒಂದು ಬಜಾರಿ ದುನಿಯಾ ವಿಜಯ್ ಸರ್ ಜೊತೆ ಮಾಡಿದೆ. ದೇವರು, ಶಂಕರ್ IPS, ಕರಿಚಿರುತ್ತೆ, ಜಾಕ್ಸನ್, ಸುಮಾರು ಸಿನಿಮಾಗಳು ಅವ್ರ ಜೊತೆ ಮಾಡಿದೆ. ಸಾಧು ಸರ್ ಏನಕ್ಕೆ ಬೈತಾ ಇದ್ರು? ಯಾವ್ದಾರು ಒಂದು ಡೈಲಾಗ್ ಬಂದರೆ ಬಜಾರಿ ಪಾತ್ರಲ್ಲಿ ನಾನೇ ಇರ್ತಿದ್ದೆ ಜಾಸ್ತಿ, ಎಲ್ಲದಕ್ಕೂ ನಾನೇ ಇರ್ತಿದ್ದೆ. ಯಾರಪ್ಪ ಇದು, ಯಾರ್ದಪ್ಪ ಇದು ಅಂದರೆ ಸರ್ ಶಶಿಕಲಾ, ಬಂದ್ಬಿಟ್ಟ ಸರಕ್ಕೆ ಸಿಗಿಸ್ಕೊಂಡು ಅನ್ನೋರು. ಶೋಭರಾಜ್ ಅವ್ರ ಜೊತೆ, ರಂಗಣ್ಣವ್ರ ಜೊತೆ, ಬುಲೆಟ್ ಪ್ರಕಾಶ್ ಅವ್ರ ಜೊತೆ ಕಾಮಿಡಿ ಪಾತ್ರಗಳನ್ನ ಮಾಡಿದ್ದೀರಾ. ಅವ್ರ ಕಾಂಬಿನೇಷನ್, ಅವ್ರಿಗೆ ಹೆಂಡತಿ ಪಾತ್ರ, ತುಂಬ ಒಳ್ಳೊಳ್ಳೆ ಸಿನಿಮಾಗಳು. ಅವಾಗ ನಾನು ಯಾವಾಗಲಾರ ಮೋದಿ ಯಾವ್ದಾರ ಒಂದು TV ಹಾಕಿದ್ರು ಒಂದರಲ್ಲಿ ಬರ್ತಾನೆ ಇರ್ತೀನಿ. ಖುಷಿ ಕೊಡ್ತು ನನ್ನ ಇಂಡಸ್ಟ್ರಿ, ಒಂದು ಜೀವನ ಕೊಡ್ತು, ನನಗೊಂದು ಮನೆ ಕೊಡ್ತು, ನನಗೆ ಒಂದು ಇಡೀ ಇಂಡಸ್ಟ್ರಿ, ಒಂದು ಕುಟುಂಬ ಕೊಡ್ತು. ಅದು ಪ್ರತಿಯೊಂದು ನನಗೆ ಇಂಡಸ್ಟ್ರಿ ಕೊಟ್ಟಿದೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.